ಗಾಯ್ಸ್ ಆಕ್ಚುಲಿ ನಾವು ಇವಾಗ ಲಾಗೌಟ್ ಆಗ್ಬಿಟ್ಟು ಟೀ ಶಾಪ್ ಹತ್ರ ಬಂದ್ವಿ. ಟೀ ಶಾಪ್ ಹತ್ರ ಬಂದು ಟೀ ಕುಡಿತಾ ಇದ್ವಿ. ಹಾಗೆ ನಮ್ಮ ಹುಡುಗ ನಮ್ಮ ಟೀಮ್ನ ಬ್ಯಾಕ್ ಬೋನು ಬರತ್ತು ಆಕ್ಚುಲಿ ಮಲ್ಲಿಕಾ ಬಿರಿಯಾನಿ ತಿನ್ನಕ್ ಹೋಗೋಣ ಅಂದ. ಸೊ ಗೈಸ್ ಈಗ ಎಲ್ರು ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ. ಆದ್ರೆ ಇಲ್ಲಿ ನಮ್ಮ ಮ್ಯಾನೇಜರ್ ಒಬ್ರವ್ರೆ ಯಾರು ಬರಲ್ಲ ಅಂತವ್ರೆ, ಮೇಲ್ ಬಾಕ್ಸ್ ಮ್ಯಾನೇಜರ್ ಇವರು. ಬ್ರೋ ಮಾತಾಡಿ ಬ್ರೋ. ತುಮ್ಸೆ ನಾ ಹೋ ಪಾಯೇಗಾ. ಅಲ್ಲ ನೀವು ಬರ್ತೀರಾ ಇಲ್ಲ ಹೇಳಿ. ಇವರು ನಮ್ ಟೀಮ್ ಹ್ಯಾಂಡ್ಸಮ್ ಬಾಯ್ ಇವನು. ಗಾಯ್ಸ್ ಆಕ್ಚುಲಿ ನಾವ್ ಇವಾಗ ಹೋಗ್ತಾ ಇದೀವಿ ಮಲ್ಲಿಕಾ ಬಿರಿಯಾನಿಗೆ. ನಮ್ ಬಾಯ್ಸ್ ಎಲ್ಲ ಬರ್ತಾವ್ರೆ, ನೀವು ನೋಡ್ಬೋದು ಹಿಂದೆ. ಲಕ 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 ಬರ್ರ 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 ಬರ್ರ. ಸೊ ಇವನು ಪಾಷಾ ಅಂತ ಹೇಳಿ. ಸೊ ಇಲ್ಲಿ ಭರತ್ ಹೋಗ್ತಾ ಇದ್ದಾನೆ, ಹಾಗೆ ಪ್ರತೀಕು ಇಲ್ಲಿ ಕಣ್ಣನ್ ಎಂಟ್ರಿ ಕೊಡ್ತಾವನೆ. ಇವಾಗ ಬಂದು ಟ್ರಾಫಿಕ್ ಅಲ್ಲಿ ನಿಂತಿದ್ದೀವಿ. ನಿಮ್ಗೆ ಗೊತ್ತು ತಾನೆ ಬೆಂಗಳೂರು ಟ್ರಾಫಿಕ್ ಯಾವ ತರ ಇರುತ್ತೆ, ಬೇಜಾನ್ ಸೈಕ್ ಮಾಡುತ್ತೆ ಮಾತ್ರ. ಸೊ ಆಕ್ಚುಲಿ ಗೈಸ್ ನಾವೆಲ್ಲ ಬಂದ್ವಿ, ನಮ್ಮ ಬಾಯ್ಸ್ ಎಲ್ಲ ಬಂದ್ಬಿಟ್ರು ಮಲ್ಲಿಕಾ ಬಿರಿಯಾನಿಗೆ. ಸೊ ಬನ್ನಿ ಹೋಗೋಣ ಒಳಗಡೆ ಹೆಂಗಿರುತ್ತೆ ನೋಡೋಣ. ಸೊ ಬಾಯ್ಸ್ ಎಲ್ಲ ರೆಡಿನಾ? ರೆಡಿನಾ ಎಲ್ಲ ಬಿರಿಯಾನಿ ತಿನ್ನೋಕೆ? ಸೊ ಇವಾಗಿನ್ನು ಜಸ್ಟ್ ಲಾಗೌಟ್ ಆಗ್ಬಿಟ್ಟು ಬಂದಿದ್ದೀವಿ, ನೋಡೋಣ ಒಳಗಡೆ ಹೋಗಿ. ಗುರು ಆ್ಯಕ್ಚುಲಿ ನಾವಿಲ್ಲಿ ಭಾಳ ಸಲ ಬಂದಿದ್ದೀವಿ, ಬಟ್ ಇದೇನು ನಮಗೆ ಹೊಸದೇನಲ್ಲ. ಸೊ ಬನ್ನಿ ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ಸೊ ಎಂಟ್ರೆನ್ಸಲ್ಲಿ ಅಣ್ಣ ಮಸ್ತಾಗಿ ಫುಲ್ ಪಾನ್ಗಿನೆಲ್ಲ ಇಟ್ಟವ್ರೆ. ಸೊ ನಮ್ಮ ಹುಡುಗರು ಫುಲ್ಲು ಜೋಶಲ್ಲವ್ರೆ ಬಿರಿಯಾನಿ ಬಾರಿಸೋದಕ್ಕೆ. ಇವನು ಮುಂದ್ಗಡೆ ಇರೋನು ಕಣ್ಣ, ಇವನು 2 ಪ್ಲೇಟ್ ಬಾರ್ಸಂಗೆ ಕಾಣ್ತಿದ್ದೀವಿ ನೋಡಿದ್ರೆ ಎಕ್ಸ್ಪ್ರೆಷನ್ನು. ಸೊ ಇವರು ವೆಜಿಟೇರಿಯನ್ನು, ಇವ್ರಿಗೆ ಯಾವ್ದಾದ್ರು ಮೊಟ್ಟೆ ಗಿಟ್ಟೆ ಇದ್ರೆ ಕೊಡ್ಸೋಣ. ಇನ್ನು ರೆಡಿನೇ ಆಗಿಲ್ಲ ಗುರು, ಬೆಳಗ್ಗೆ ಲಾಗೌಟ್ ಆಗ್ಬಿಟ್ಟು ಬಂದ್ಬಿಟ್ಟಿದೀವಿ. ಮಚ್ಚ ಪಾತ್ರೆ ಗೀತ್ರೆ ಹೇಳಿದ್ರೆ ತೊಳೆದ ಸೈಕ್ ಆಗಿ ಮಾಡಿದ್ದಾರೆ ಗುರು ಇವಾಗ. ಸೊ ಎಂಟ್ರೆನ್ಸ್ ಅಲ್ಲಿ ಇದು ಸೈಕ್ ಆಗಿ ಮಾಡವ್ರೆ, ಪ್ಯಾಟರ್ನ್ ಚೆನ್ನಾಗಿದೆ ಇದು. ಸೊ ಗೈಸ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಲೈಕ್ ಮೊದಲಿಗಿನ್ನ ಇವಾಗ ಭಾಳ ಇಂಪ್ರೂವ್ ಆಗಿದೆ ಆ್ಯಕ್ಚುಲಿ ಇದು. ಸೊ ನೀವು ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ. ಬಟ್ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಆ್ಯಕ್ಚುಲಿ ನಾವು ಕ್ಯಾಶುವಲಿ ತಿನ್ನಕ್ಕೆ ಬಂದಿರೋದು. ಸೊ ಇಲ್ಲೇ ನಾವು ಕೌಂಟ್ರು, ಇದು ಆರ್ಡ್ರ್ ಕೊಡೋ ಕೌಂಟ್ರು. ಸೊ ನೀವು ಇಲ್ಲಿ ನೋಡ್ಬೋದು ರೇಟ್ ಎಲ್ಲ ಹಾಕಿದ್ದಾರೆ. ಫ್ಯಾಮಿಲಿ ಜೊತೆ ಬಂದು ತಿನ್ಬೋದು ಇಲ್ಲಿ. ಸೊ ನಮ್ಮ ಬಾಯ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತವ್ರೆ, ಫುಲ್ಲು ರೊಚ್ಚಿಗೆದ್ದಿದ್ದಾರೆ. ಬನ್ನಿ ನಿಮಗೆ ತೋರಿಸ್ತೀನಿ ಮುಂದೆ. ಸೊ ನೋಡ್ಬೋದು. ಸೊ ನಾವು ಇಲ್ಲೇ ಕಲೆಕ್ಟ್ ಮಾಡ್ಕೋಬೇಕಾಗಿರೋದು ಬಿರಿಯಾನಿನ. ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿ ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ಸೊ ಬಿರಿಯಾನಿ ನೋಡ್ತಾ ಇದ್ರೆ ಫುಲ್ಲು ಸ್ಪೈಸಿ ಆಗಿದೆ ಅನಿಸುತ್ತೆ. ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಲೋ ಎತ್ಕೊಳ್ಳೋ ಅದನ್ನು, ತಲೆ ಮೇಲೆ ಇಟ್ಕೊಳ್ಳೋ. ಗುರು ಇಲ್ಲಿ ನೋಡ್ತಾ ಇರ್ಬೋದು ಲಿವರು ಕಬಾಬು ಪ್ರತಿ ಹೆವಿಯಾಗಿ ಆರ್ಡರ್ ಮಾಡಿ ಎತ್ಕೊಂಡ್ಬಂದವನೇ. ಸೊ ಗೈಸ್ ಬನ್ನಿ ಬಿರಿಯಾನಿ ತಗೊಂಡಿದ್ದೀವಿ, ಇವಾಗ ಹೋಗಿ ಬಾರ್ಸೋಣ. ನಮ್ಮ ಮಚ್ಚ ಫುಲ್ಲು ಕರಡು ಕಲೆಕ್ಟ್ ಮಾಡ್ಕೊಂತವನೆ.
ಬನ್ನಿ ಗೈಸ್, ಮೇಲೆ ಹೋಗೋಣ, ಮೇಲ್ಗಡೆ ಹೋಗ್ತೀವಿ ನಾನು. ಮೇಲ್ಗಡೆ place ಚೆನ್ನಾಗಿದೆ ಅನ್ಸುತ್ತೆ, ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ 3 ಜನ ನಾನ್ ವೆಜಿಟೇರಿಯನ್ಸು, ಇಬ್ರು ವೆಜ್ಜು. ಯಾರೋ ಬೆಳಗ್ಗೆ ಕೋಕ್ ಹಿಡ್ಕೊಂಡವನೇ ನೋಡಿ ಇಲ್ಲಿ. ಏ ಮಚ್ಚ, ಇದು ಏನಕ್ಕ ಬ್ಯಾಗ್ ಇಲ್ಲಿಟ್ಟಿದ್ದೀರಾ? ರೆಕಾರ್ಡ್ ಮಾಡ್ಕೊಂಡ ಟೆನ್ಷನ್ ಇಲ್ಲ ನಿನಗೆ ಅಪ್ಪುನೇನ. ಹೆಂಗಿದೆ ಸರ್ ಟೇಸ್ಟ್? ಇನ್ನು ಟೇಸ್ಟ್ ಮಾಡಿ. ಹಿಂಗೆ ಶ್ರೀರಾಮ್ಪುರ ಹುಡುಗರು ಇವರು ಸ್ವಲ್ಪ ಹಿಂಗೆ ಆಡ್ತಾರೆ. ಲೋ ಜಿಮ್, ಹೆಂಗಿದ್ಯಾ ಬಿರಿಯಾನಿ ಟೇಸ್ಟು? ಬಿರಿಯಾನಿ ಚೆನ್ನಾಗಿಲ್ಲ ಸರ್. ಚೆನ್ನಾಗಿಲ್ವಾ? ಯಾಕೋ ಮಚ್ಚ? ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಂದು ಲೋ 4-5 ಸಲ ನೀನೇ ಬಂದಿದ್ಯಲ್ಲೋ ಇಲ್ಲಿ. ಭರತ್ ಮಚ್ಚ, ಹೆಂಗಿದ್ಯಾ ಬಿರಿಯಾನಿ? ಸೂಪರ್ ಆಗಿದೆ. ಪ್ರತೀಕ್ ಬ್ರೋ ನಿಮ್ಗೆ? ಗುರು ಇವನ್ಗೆ ಕೇಳಲ್ಲ ಬಿಡಿ, ಇವ್ನು ಹೆಂಗಿದ್ರು ತಿಂತಾನೆ. ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ, ಬಿರಿಯಾನಿ ಹೆಂಗಿರುತ್ತೆ ನೋಡೋಣ. ಸೊ ಇಲ್ಲಿ ಟೇಸ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ನೆಕ್ಸ್ಟ್ ಟೈಮ್ ಬರ್ಬೇಕಾ ಬೇಡ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಪ್ಲೇಟ್ ಹೆಂಗೆ ಹೊಡಿತಾ ಇದೆ ಇವಾಗ ಅಂತ. ಸೊ ತಿಂದ್ಮೇಲೆ ತೋರಿಸ್ತೀನಿ ನಿಮ್ಗೆ, ಬರೀ ಮೂಳೆಗಳಿರುತ್ತಾ ಇಲ್ಲ ನಮ್ಮ ಹುಡುಗರು ಪ್ಲೇಟ್ ಸಮೇತನೇ ತಿಂತಾರ ಅಂತ ನೋಡೋಣ. ಸೊ ಇಲ್ಲಿ ಜಿಮ್ ಒಬ್ಬ ಇದ್ದಾನೆ, ಇವನು ಫುಲ್ ವರ್ಕೌಟ್ ಮಾಡ್ತಾನೆ ಇವಾಗ ಹೋಗ್ಬಿಟ್ಟು. ಮೂಳೆನೂ ಬಿಡ್ತಾ ಇಲ್ಲ, ಬಿಡೋ ಸಾಕು ಲೇ. 2 hours later. ಬೇಗ ಹೇಳು. ಹೇಳ ಮಚ್ಚ, ಏನು ಅಂದಲ್ಲ ಆಗ್ಲೇ, ಏನೋ ಪೀಸು ಬಿರಿಯಾನಿ ಅಂತಿದ್ದೆ. ಅದೇ ಬ್ರೋ, ನಮ್ಮಮ್ಮ ಎಲ್ಲೋದ್ರು ರೈಸ್ ಆಮೇಲೆ ತಿನ್ನು, ಫಸ್ಟ್ ಪೀಸ್ ತಿನ್ಕೊಂಬ ಅಂತ ಹೇಳ್ತಾರೆ. ವಾ ಮಚ್ಚ, ನಿಮ್ಮಮ್ಮ ಏನಂದ್ರು ಮಚ್ಚ? ಪೀಸ್ ನಮ್ಮ ಹತ್ರ ತಿನ್ನೋ, ರೈಸ್ ನ ತಿನ್ಬೇಡ ಅಂತ. ಏ ಎಲ್ರು ಅಮ್ಮ ಅದೇ ಹೇಳ್ತಾರೆ ಬಿಡೋ, ಪೀಸ್ ನೇ ತಿನ್ನು ಅಂತಾರೆ, ಆಮೇಲೆ ರೈಸ್ ತಿನ್ನು ಅಂತಾರೆ. ಆದ್ರೆ ನಮ್ ಬ್ರೋ ರೈಸ್ ಎಲ್ಲ ತಿನ್ನು ಪೀಸ್ ಉಳಿಸ್ಬಿಟ್ಟವ್ರೆ. बंद करो हाथ जोड़ के मैं मोदी साहब से गुजारिश करता हूँ. ಸೊ ಗೈಸ್, ಇವಾಗ ಬಿರಿಯಾನಿ ತಿಂದಿದ್ದಾಯ್ತು, ಇವಾಗ ಇಲ್ಲಿಂದ ಹೊರಡೋ ಸಮಯ. ಮಚ್ಚ ಇನ್ನೊಂದು ವಿಷಯ, ಒಂದ್ ಸೆಕೆಂಡ್ ಕಣ್ಣ ಬಾಯ್ಲಿ. ಗೈಸ್ ನೋಡ್ಬಾರ್ದು, ಈ ಮನುಷ್ಯ ನಾನ್ ವೆಜ್ ತಿನ್ನೋ ಹುಲಿ, ಈ ಹುಲಿನ ಬಾಯಿ ಕಟ್ಬಿಟ್ಟಿದ್ದಾರೆ ಇವತ್ತು. Yeah, boy. ಹುಲಿ ಬಾಯಿನ ಕಟ್ಟಾಕ್ ಬಿಟ್ಟಿದ್ದಾರೆ. ನಾನ್ ವೆಜ್ ತಿಂತಾ ಇತ್ತು ಇದು ಯಾವತ್ತು, ನೋಡಿದ್ರೆ ಇವಾಗ ಪಾಪ ಬಾಯಿ ಕಟ್ಬಿಟ್ಟಿದ್ದಾರೆ. ಸೊ ಇದು ಮರಿ ಹುಲಿ, ಇದನ್ನು ಅಷ್ಟೇ ನಾನ್ ವೆಜ್ ತಿಂತಿತ್ತು. ಸೊ ಗೈಸ್, ಇವಾಗ ಆಯ್ತು, ಊಟ ತಿಂದಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡೋ ಸಮಯ. ಈ ಪ್ಲೇಸ್ಗೆ ವಿದಾಯ ಹೇಳ್ಬಿಟ್ಟು ಇವಾಗ ಅವ್ರವ್ರ ಮನೆಗೆ ಹೋಗ್ತಾ ಇರ್ತೀವಿ. ಸೊ ಯಾ, ನಾವು ಬಿರಿಯಾನಿ ತಿನ್ಕೊಂಡು ಬಂದ್ವಿ. ಸೊ ನಾನೀಗ ನಮ್ಮ ರೂಮ್ಗೆ ಬಂದೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಸೊ ನಾವು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.